ನಮಸ್ಕಾರ ಗಾಯ್ಸ್, ಧನುಷ್ ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. IPL 2025 ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. IPL ಆಗಲೇ ಅದ್ರ ಕ್ರೇಜ್ ತುಂಬಾ ಇದೆ. ಪ್ರತಿ ವರ್ಷವೂ ಇರೋದು. ಈ ವರ್ಷ ಇನ್ನೂ ಒಂದು ಪಟ್ಟು ಮೇಲೆ ಅಂತಲೇ ಹೇಳ್ಬೋದು ಕ್ರೇಜು. IPL ಅಂದರೆ ನನಗೆ ಒಂಥರ ಹಬ್ಬ ಇದ್ದಂಗೆ, ಒಂಥರ ದೀಪಾವಳಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ಅದರಲ್ಲೂ ಕ್ರಿಕೆಟ್ ಯಾರು ಇಷ್ಟಪಡ್ತಾರೆ ಅವ್ರಿಗೆಲ್ಲ ಹೇಳೋದಕ್ಕೆ ಆಗಲ್ಲ, ಅಷ್ಟು ಇಷ್ಟಪಡ್ತಾರೆ. ಅದರಲ್ಲೂ ನಮ್ಮ ಆರ್ ಸಿ ಬಿ ಅಂದರೆ ಎಲ್ಲ ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಕಂಟ್ರಿ ಅವರು ಇಷ್ಟಪಡ್ತಾರೆ. ಇನ್ನೊಂದೇನು ಬೇಜಾರು ಅಂತಂದರೆ, ಫಸ್ಟ್ ಖುಷಿ ವಿಷಯ ಹೇಳ್ಬಿಡ್ತೀನಿ, ಹೇಳಿದ್ನಲ್ಲ, ಫಸ್ಟು ಔಟ್ ಆಫ್ ಸ್ಟೇಟು ಔಟ್ ಆಫ್ ಕಂಟ್ರಿ ಅವರು ನಾವು RCB ಅಂತ ಇಷ್ಟಪಡ್ತಾರೆ. ಆದರೆ ಕೆಲವೊಬ್ರು ಇರ್ತಾರೆ, ಇಲ್ಲೇ ಹುಟ್ಟಿ ಇಲ್ಲೇ ಕನ್ನಡಿಗರೇ ಆಗಿ RCBನ ಬೈಕೊಂಡು RCB ಸೋಲ್ಬೇಕು ಅಂದ್ಕೊಂಡು ಅಲ್ಲ ಬೇರೆ ಟೀಮ್ನ ಇಷ್ಟಪಡಿ, ಇದೆ ತಪ್ಪು ಅಂತಲ್ಲ, ನಾನು ಇಷ್ಟಪಡ್ತೀನಿ, ಬೇರೆ ಟೀಮ್ನ ನೀವು ಇಷ್ಟಪಡಿ. ಹಂಗನ್ಬಿಟ್ಟು ನಮ್ಮ RCBನ ಸೋಲಿ ಮತ್ತು ಅದು ಬೈಕೊಂಡು ಓಡಾಡೋದು ಎಷ್ಟು ಸರಿ ಮಾಡ್ತಿರೋ ಸರಿನಾ? ನಿಮ್ಮ ಮನಸ್ಸಲ್ಲೇ ಕೇಳ್ಕೊಳ್ಳಿ. ನಾನು ಯಾರಿಗೂ ಇದು ಮಾಡಲ್ಲ, ನೀವೇ ಕೇಳ್ಕೊಳ್ಳಿ, ನೀವು ಮಾಡಿದ್ರೆ ಸರಿನಾ ಅಂತ. ಅಲ್ಲ, RCB ಟೀಮ್ ಏನು ಮಾಡಿದೆ ನಿಮಗೆ? ಕನ್ನಡಿಗರು ಏನು ಮಾಡವ್ರೆ? ಈಗ ನೀವು ಬೈತಾರದು ಅಲ್ಲ, ನಾನು ಕೇಳೋದು ಫಸ್ಟು ನಮ್ಮ ಅಪ್ಪನ ಅಪ್ಪ ಅಂತ ಕರಿಬೇಕು, ಪಕ್ಕದ ಮನೆ ಅಂಕಲ್ನ ಆಮೇಲೆ ಅಂಕಲ್ ಅಂತ ಕರಿಬೇಕು. ಫಸ್ಟ್ ನಮ್ಮ ಅಪ್ಪ ಮನೆ, ಆಮೇಲೆ ಪಕ್ಕದ ಮನೆಯವರು. ಅದು ಬಿಟ್ಟು ಪಕ್ಕದ ಮನೆ ಅಂಕಲ್ನ ಅಪ್ಪ ಅಂತ ಕರೆದ್ರಾಗಿ ಎಲ್ಲೆಲ್ಲಿಗೂ ಹೊಂಟೋಗುತ್ತೆ, ಯೋಚನೆ ಮಾಡಿ. ಅದರಿಂದ ಹೇಳ್ತಿರೋದು, ಇಷ್ಟಪಡಿ. ನಾನು ಹೇಳ್ತಿರೋದು ಇಷ್ಟಪಡ್ಬೇಡಿ ಅಂತ ಹೇಳ್ತಾಯಿಲ್ಲ ಬೇರೆ ಟೀಮ್ನ. ನಮ್ಮ ಟೀಮ್ನ ಯಾಕೆ ಕೆಳಗೆ ಹಾಕಿ ಆ ಟೀಮ್ನ ಮೇಲೆ ಹಾಕ್ತೀರಾ? ಅದೇ ಬೇಜಾರಾಗೋದು. ಯಾರು ಇದನ್ನು ಆಗೋದಿಲ್ಲ. RCB ಯಾರು ಇಷ್ಟಪಡ್ತಿದ್ದಾರೆ, ಯಾರು ಕನ್ನಡಿಗರಾಗಿದ್ದಾರೆ ಅವರು ಅಂತಲ್ಲ, ಔಟ್ ಆಫ್ ಸ್ಟೇಟ್ ಅವರು ಇಷ್ಟಪಡೋದಿಲ್ಲ ಈ ಥರ. ಫಸ್ಟು ನಾವು ನಮ್ಮ ನಾಡಿಗೆ, ನಮ್ಮ ಭೂಮಿಗೆ, ನಮ್ಮ ದೇಶಕ್ಕೆ ರೆಸ್ಪೆಕ್ಟ್ ಕೊಡಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ನೀನು ಅದೇ ಕೊಡಲಿಲ್ಲ, ನೀನು ದೊಡ್ಡ ಮನುಷ್ಯ ಆಗಿದೆಯಾ ಅಂದರೆ ಏನು ಪ್ರಯೋಜನ ಅಲ್ವಾ? ಯೋಚನೆ ಮಾಡಿ. ನಾನು ಹೇಳ್ತಿರೋದಲ್ಲ, ನೀವೇ ಯೋಚನೆ ಮಾಡಿ, ನಿಮ್ಮ ಬುದ್ಧಿಗೆ ಯೋಚನೆ ಕೊಡಿ, ಏನು ಅಂತ ಅರ್ಥ ಆಗುತ್ತೆ. RCB ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ಹೆಮ್ಮೆ ಅಂತ ಅನಿಸುತ್ತೆ. ಅಂಥ ಟೀಮು ನೋಡಿ, ಯಾವಾಗಲೂ ರೆಕಾರ್ಡ್ RCB ಇರೋದು. ಹೋದ ಸತಿ ಏನೋ ಹೈದ್ರಾಬಾದು ಅದನ್ನು ರೆಕಾರ್ಡ್ ಬ್ರೇಕ್ ಮಾಡ್ತು, ಏನು ಬೇಜಾರಿಲ್ಲ. ಒಟ್ಟಿನಲ್ಲಿ ಪ್ರತಿಯೊಂದರಲ್ಲೂ ಲೋ ಸ್ಕೋರಲ್ಲೂ ನಮ್ಮದೇ ಬೆಸ್ಟು, ಹೈ ಸ್ಕೋರಲ್ಲಿ ನಮ್ಮದೇ ಬೆಸ್ಟ್ ಅಂತಿತ್ತು. ಈಗ ಲೋ ಸ್ಕೋರ್ ನಮ್ಮದೇ ಬೆಸ್ಟು. ಆಮೇಲೆ ನೋಡಿ, RCB ಸೋತರೂ ಕೂಡ ಒಂಥರ ರೆಕಾರ್ಡ್ ಬ್ರೇಕಲ್ಲಿ ಸೋಲುತ್ತೆ ಅನ್ನೋಂಗೆ ಆಗುತ್ತೆ. ಇನ್ನೊಂದೇನು ಹೆಮ್ಮೆ ಅಂತಂದರೆ, RCB ಒಂದು ಸತಿನೂ ಫಿಕ್ಸಿಂಗ್ ಮಾಡಿ ಎಲ್ಲೂ ಗೆದ್ದೂ ಇಲ್ಲ, ಸೋತೂ ಇಲ್ಲ. ಆಮೇಲೆ ಕಪ್ ಗೆದ್ದಿಲ್ಲದೆ ಇರ್ಬೋದು, ಎಷ್ಟು ಜನ ಮನಸ್ಸು ಗೆದ್ದಿದೆ ಹೇಳಿ. ಇಡೀ ವರ್ಲ್ಡ್ IPL ಇದರಲ್ಲೇ ಹಿಸ್ಟ್ರಿಲೇ ಅಂಥ ಫ್ಯಾನ್ ಫಾಲೋಯಿಂಗ್ ಎಲ್ಲೂ ಇಲ್ಲ, ಇಡೀ ವರ್ಲ್ಡಲ್ಲೇ ಅಂತ ಹೇಳ್ಬೋದು. ಕ್ರಿಕೆಟ್ ಇದರಲ್ಲೇ ಜಗತ್ತಲ್ಲಿ ಇಡೀ ವರ್ಲ್ಡಲ್ಲಿ ಆ ಥರ IPLಗಿರೋ IPLಲ್ಲಿ ಅಂತಲ್ಲ, ಇಡೀ ವರ್ಲ್ಡ್ ಕ್ರಿಕೆಟಲ್ಲಿ RCB ಟೀಮ್ಗಿರೋ ಫ್ಯಾನ್ ಬೇಸು ಇಡೀ ವರ್ಲ್ಡಲ್ಲೇ ಇಲ್ಲ ಅಂತ ಹೇಳ್ಬೋದು. ಅದು ನಿಜವೂ ಹೆಮ್ಮೆ ಅಂತ ಹೇಳ್ತೀನಿ ನಾನು. RCB ಇದೊಂದೇ ಸಾಕು ಏನು ಅಂತ ಹೇಳೋದಕ್ಕೆ. RCB ಗೊತ್ತು, ಇಡೀ ಜಗತ್ತಿಗೆ ಗೊತ್ತು ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ. ಅಂಥ ಟೀಮ್ RCB ಅಂತಂದರೆ. ಇಷ್ಟು ಹೇಳಿ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.